ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಸ್ವೀಟ್ ತೋರಿಸ್ಬಿಟ್ಟು ಪನ್ನೀರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಪನ್ನೀರೇ ಇದು, ಹಾಲಿನ ಪೌಡ್ರಲ್ಲಿ ಮಾಡ್ಕೊಂಡಿರುವಂಥ ಪನ್ನೀರು. ನೋಡಿ ಕಾಣಿಸ್ತಾ ಇರ್ಬೋದು. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಪಾತ್ರೆ ಒಳಗಡೆ ನೀರು ಹಾಕಿ ಇದಕ್ಕೆ ಅರ್ಧ ಕೆಜಿಯಷ್ಟು ಹಾಲಿನ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ 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 ಚೆನ್ನಾಗಿ ಕುದಿಸ್ತಾನೇ ಇರಬೇಕು. ಇದು ಯಾಕಂದರೆ ಒರಿಜಿನಲ್ ಹಾಲಲ್ಲ, ಹಾಲಿನ ಪೌಡ್ರಲ್ಲ. ಹಾಗಾಗಿ ಚೆನ್ನಾಗಿ ಕುದ್ರೆ ಪನ್ನೀರ್ ಕೂಡ ರೆಡಿ ಆಗುತ್ತೆ, ಚೆನ್ನಾಗಿರೋ ಪನ್ನೀರು. ನೋಡಿ ಚೆನ್ನಾಗಿ ಗಂಟಿಲ್ದೆ ಹಂಗೆ ಮಿಕ್ಸ್ ಮಾಡ್ಕೊಂಡು ನಂತರ ಚೆನ್ನಾಗಿ ಕುದಿಸ್ಬೇಕು. ಇದು ಒಂದು 3-4 ಕುದಿ ಬರಬೇಕು. ಈ ಥರ ಕಾಣಿಸ್ತಾ ಇರ್ಬೋದು ನೋಡಿ, ಕುದಿತಾನೇ ಇರಬೇಕು. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಕೂಡ ಪನ್ನೀರು ಚೆನ್ನಾಗಿ ಬರುತ್ತೆ. ಇದು ಯಾಕಂದರೆ ನಾನು ಫಸ್ಟೇ ಹೇಳಿದ್ದೆ, ಒರಿಜಿನಲ್ ಹಾಲು ಥರ ಅಲ್ಲ. ನಿಂಬೆಹಣ್ಣು ರಸ ಹಾಕಿದ ತಕ್ಷಣ ಬೇಗನೆ ಒಡ್ಕೊಳಲ್ಲ. ನಿಂಬೆಹಣ್ಣು ರಸ ಹಾಕಿದರೂ ಕೂಡ ಸ್ವಲ್ಪ ಕುದಿಸ್ತಾನೇ ಇರಬೇಕು. ಒಂದು 10-20 ನಿಮಿಷ ಮಾತ್ರ ಕುದಿಸ್ತಾನೇ ಇರಬೇಕು. ಇವಾಗ ಒಂದು ನಿಂಬೆಹಣ್ಣು ತೊಗೊಂಡು ರಸ ತಗೊತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇರ್ಬೋದು. ಇದು ನಿಂಬೆಹಣ್ಣು ಹಾಕಿದ ತಕ್ಷಣ ಹಾಲು ಕೂಡ ಒಡೆಯಲ್ಲ ಇದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ತಾನೇ ಇರಬೇಕು. ಕುದ್ದ ನಂತರ ಆಮೇಲೆ ಪನ್ನೀರ್ ರೆಡಿ ಆಗುತ್ತೆ. ನೋಡಿ ಇವಾಗ ಹಾಲು ಕುದೀತಾ ಇರುತ್ತಲ್ವ, ಅದಕ್ಕೆ ನಾನು ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಕುದಿಸ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಕುದಿಸ್ತೋ ಅಷ್ಟು ಚೆನ್ನಾಗಿ ಮಾತ್ರ ಪನ್ನೀರ್ ರೆಡಿ ಆಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಪನ್ನೀರ್ ಕೂಡ ರೆಡಿ ಆಯಿತು. ಇದನ್ನ ಒಂದು ಬಟ್ಟೆ ಒಳಗಡೆ ಸೋಸಿ ಚೆನ್ನಾಗಿ ನೀರು ತೆಗೆದು ಒಂದು ಭಾರವಾಗಿರುವಂಥ ವಸ್ತು ಅದ್ರ ಮೇಲೆ ಇಟ್ಬಿಡ್ರಿ. ಹಾಗೆ ಪನ್ನೀರ್ ರೆಡಿ ಆಗುತ್ತೆ. ನಾನು ಮಧ್ಯಾಹ್ನಕ್ಕೆ ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯಾಕಂದರೆ ಬಿಸಿ ಇರುತ್ತಲ್ವ. ಹಾಗಾಗಿ ರಾತ್ರಿಗೆ ಮಾಡ್ಕೊಳಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೀವು ಉಳಿದ್ರೆ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ನೋಡಿ ರೆಡಿ ಆಗಿದೆ. ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಕಾಣಿಸ್ತಾ ಇರ್ಬೋದು ಪನ್ನೀರ್ ಮಸಾಲನಾರು ಮಾಡ್ಕೋಬೋದು, ಪನ್ನೀರ್ ಫ್ರೈಡ್ ರೈಸ್ ಅದು ಮಾಡ್ಕೋಬೋದು. ನಿಮ್ಗೆ ಏನು ಇಷ್ಟ ಇರುತ್ತೆ ಪನ್ನೀರಲ್ಲಿ ಅದನ್ನೇ ಮಾಡ್ಕೋಬೋದು. ಸೂಪರಾಗಿರುವಂಥ ಪನ್ನೀರು.